ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಾನು ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಆಮೇಲೆ ಇವತ್ತಿನ ಡೇ ಹೆಂಗಿರ್ತೈತೆ ಅಂತ ಹೇಳಿ ತೋರಿಸ್ತೀನಿ. ಟೈಮ್ ಆಗಿದ್ರೆ ಊಟದ, ಹಾಗಾಗಿ ಊಟದ ರೆಡಿ ಮಾಡಕತ್ತೀನಿ. ಅಡುಗೆಗೆ ರೊಟ್ಟಿ ಆಮೇಲೆ ಸ್ವಲ್ಪ ಪಾಯಸ ಆಗಿದೆ. ಇದು ಒಂದ ಐತಿ, ಇನ್ನೊಂದು ಎಲ್ಲೂ ಸಿಗುವತ್ತು ಇಟ್ಟಿದ್ದೀನಿ. ಮಾಡ್ಬೇಕಲ್ಲ ಗರಂ ಆಗತ್ತಿದೆಯೋ ಪ್ಯಾಕೆಟ್. ಬಿಸಿಲೈತ್ಯಾ ಇಲ್ಲ? ಔಟ. ಮಸ್ತ್ ಆಗಿದ್ರೆ ಸೇಮ್ ಮುಸ್ಲಿಮ್ದಾಗ ಮಾಡೋರ್ಗತ್ತೆ ನಾನು ಇಲ್ಲ. ಪನ್ನೀರ ಮತ್ತು ಕೊಯ್ದ ಮೊಸರ ಒಳಗೆ ಬಂದ ಮೊಸರ ಮಾತಾಡ್ಬಿಟ್ಟು ಅಂತ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ಮೇಲಿಂದ ಚಲೋ ನನಗೆ ಬ್ಲಾಗ್ ಮಾಡ್ತೀನಿ. ಇದು ಫಸ್ಟ್ ಬ್ಲಾಗ್ ಆಗೈತಿ, ಅದ್ರ ಸಲುವಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಇಲ್ಲಂತೂ ಭಾಳ ಬಿಸಿಲು ಐತ್ರಿ. ಯಾವ ಥರ ಬಿಸಿಲು ಐತೆ ಅಂತ ಹೇಳಿ ತೋರಿಸ್ತೀನಿ ಗೊತ್ತಿ ನಿಮ್ಗೆ. ಬಿಸಿಲು ಐತೆ ಅಂತ ಹೇಳಿ ಭಾಳ ಬಿಸಿಲು ಐತ್ರಿ ಈ ಸೈಡ. ಈ ಬಿಸಿಲಿಗೆ ಅಲ್ಲೂ ಅದಾವು, ಅಲ್ಲೂ ಎಲ್ಲ ಬಾಳೆಕಾಯಿ ಗಿಡಗಳದು ಅದಾವು. ಪಾಪ ಹತ್ರ ಎಲ್ಲ ಎಲೆಗಳೆಲ್ಲ ಹೆಂಗೆ ಒಣಗಿ ಹೋಗಿಬಿಟ್ಟಿದಾವೆ ಅಂಥೇಳಿ. ಬರೀ ನಮ್ಮ ಪಪ್ಪಾಯಿ ಗಿಡಗಳನ್ನು ತೋರಿಸ್ತೀನಿ ನೋಡ್ರಿ. ಪಪ್ಪಾಯಿ ಗಿಡ ಆಗಿದ್ದಾವೆ, ಕಾಯಿ ಆಗಿದ್ದಾವ್ರಿ. ಎಲ್ಲ ಹಣ್ಣು ಆಗಿಲ್ಲೀಗ, ಎಲ್ಲ ಕಾಯಿ ಆಗಿದ್ದಾವೆ. ಅಂದ್ರೆ ಬೇವಿನ ಗಿಡ ಫುಲ್ ತಂಪು ಅನಿಸ್ತೈತ್ರಿ. ಬೇವಿನ ಗಿಡ ಆಗೈತಿ ಇಲ್ಲಿ. ಹಂಗಾಗಿ ಫುಲ್ ಸ್ವಲ್ಪ ಕುಂಡ್ರಾಕೋದು ಇದನ್ನು ಸ್ವಲ್ಪ ಸಂಜೆ ಟೈಮ್ ಅಂದರೆ ಏನಾಗ್ತೈತಿ, ಇಲ್ಲಿ ಬಾಲ್ಕನಿದಾಗ ನಿಲ್ಲೋದಕ್ಕೆ ಕುಂಡ್ರಾಕಂತ ಆರಾಮ ಅನ್ನಿಸ್ತೈತಿ. ಒಳಗೆ ಕುಂಡ್ರಾಕ ಆಗಂಗಿಲ್ಲ, ಯಾಕಂದ್ರೆ ಜಾಸ್ತಿ ಫ್ಯಾನ್ ಗಾಳಿ ತೊಗೊಂಡು ತಲೆನೂ ತಿರುಗ್ತಿರ್ತೈತಿ. ಹಂಗಾಗಿ ಸ್ವಲ್ಪ ಇಲ್ಲಿ ಬಂದಿರ್ತೇವೆ, ಹಿಂಗೆ ಬಂದು ಕಾಸ್ಕೊಂಡಿತ್ತು ಅಂತಂದು ಸ್ವಲ್ಪ ಆರಾಮ ಅನಿಸ್ತೈತಿ. ಈಗ ನೋಡ್ರಿ ಅಷ್ಟು ಸ್ವಲ್ಪ ತಂಪು ಅನ್ಸೈತಿ. ಈ ಕಡೆ ಸೈಡ್ ಬಿಸಿಲೈತಿ, ಬಟ್ ಇಲ್ಲಿ ಸ್ವಲ್ಪ ತಂಪು ಅನ್ಸತೈತಿ. ಎಲ್ಲನೂ ಮಲ್ಕೊಂಡು ಬಿಡಿ, ಎಲ್ಲನೂ ಒಳಗಡೆ ಇರ್ತಾರೆ. ಈ ಬಿಸಿಲ ಒಳಗೆ ಎಲ್ಲ ಮಲಗಿಬಿಟ್ಟಿರ್ತಾರೆ. ನೋಡ್ರಿ ಬಿಸಿಲಿನ ಪೂರ ನೆತ್ತಿ ಮ್ಯಾಗನ ಅದ. ನೋಡಿ ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದಿದ್ದಕ್ಕೆ ಬೆವರು ಬರಕ್ಕೆ ಕೂಡ್ಬಿಟ್ಟು ಭಾಳ ಬಿಸಿಲೈತ್ರಿ ಇಲ್ಲಿ. ಹೊರಗಡೆ ಹೋಗಕತ್ತೀವಿ, ಸ್ವಲ್ಪ ನೀರು ತರಕ್ಕೆ ಹೋಗಕತ್ತೀವಿ. ಯಾಕಂದ್ರೆ ನೀರು ಖಾಲಿ ಆಗಿದಾವ್ರಿ, ಅದಕ್ಕಾಗಿ ಫಿಲ್ಟರ್ ಐತಿ ಇಲ್ಲಿ ಹೊರಗಡೆ ಅಂತೇಳಿ ಸ್ವಲ್ಪ ಕ್ಯಾನ್ ತೊಗೊಂಡು ಹೋಗಾಕತ್ತೀವಿ ನಾವು. ಮತ್ತು ನಮ್ಮ ಯಜಮಾನ್ರು ಬರಾಕತ್ತಾರ ನೋಡ್ರಿ. ವೆದರ್ ಹೆಂಗೈತೆ ನೋಡ್ರಿ ಈ ಟೈಮ್ದಾಗ. ಮಧ್ಯಾಹ್ನ ಅನ್ಕೊಡ್ತಾ ಎಷ್ಟು ಬಿಸಿಲು ಇರ್ತೈತಿ. ಬೆಳಿಗ್ಗೆ ಅದು ಎಲ್ಲ ಭಾಳ ಅಂದ್ರೆ ಭಾಳ ಬೆವರು ಬರ್ತೈತಿ, ಗರ್ಮಿ ಆಗ್ತೈತಿ, ಅಷ್ಟು ಶೆಕೆ ಇರ್ತೈತಿ. ಬಟ್ ಈ ಟೈಮ್ದಾಗ ಅಂದ್ರೆ ಫುಲ್ ವೆದರ್ ಎಲ್ಲ ಕೂಲ್ ಆಗೈತಿ. ಚಂದ ತಂಪು ವಾತಾವರಣ ಎಲ್ಲ ಫುಲ್. ಹೊರಗಡೆ ಅಡ್ಡಾಡಕ್ಕನ ಒಂದು ಸ್ವಲ್ಪ ಹೆಂಗೆ ಒಂಥರ ಶಾಂತ ಅನಿಸ್ತೈತಿ ಮನಸ್ಸಿಗೆ ಅಡ್ಡಾಡಕ್ಕೆ. ಆದ್ರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅನ್ಕೊಡಕ್ಕೆ ಅಡ್ಡಾಡಕ್ಕಾಗಂಗಿಲ್ಲ ಒಂದಿಟ್ಟು ಇಲ್ರಿ. ಪಾಪ ಬಿಸಿಲಾಗನ ಡ್ಯೂಟಿ ಮಾಡ್ತಿರ್ತಾರೆ. ಹಂಗೆ ಕ್ಯಾನ್ ತೊಗೊಂಡು ಕಾಸ ಈಗ ನೀರು ತರಕಂತ ಹೋಗಾಕತ್ತೀವಿ ಫಿಲ್ಟರ್ ಕಡೆ. ಏನು ಮಾಡಾಕತ್ತಾರ ಮಂದಿರ ಒಳಗೆ. ಬರೀ ಶಿವನ ಮಂದಿರಕ್ಕೆ ನಮಸ್ಕಾರ ಮಾಡೋಣ. ಬರೀ ಮಂದಿರಕ್ಕೆ ಹೋಗಿ ನೀರು ತೊಗೊಂಡು ಬಂದ್ವಿ. ನೀರು ತೊಗೊಂಡು ಮತ್ತು ಕಸ ಇಟ್ಕೊಂಡಿರಿ. ಈಗ ಟೈಮ್ ಆಗೈತಿ 7:30. ಅಡುಗೆ ಮಾಡ್ಬೇಕಂದ್ರೆ ಹಾಗಾಗಿ ಅಡುಗೆ ಮಾಡಾಕತ್ತೀನಿ. ಅಡುಗೆಗೆ ಏನೇನು ಇಟ್ಟಿದ್ದೇನೆ ಅಂತ ಕೇಸಂದ್ರೆ
ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೇನೆ, ಇಲ್ಲಿ ಬ್ಯಾಳಿಗೆ ಇಟ್ಟಿದ್ದೇನೆ. ಅದಾಗ್ತೈತಿ ಸಾವಕಾಶ. ಫಸ್ಟ್ ಬ್ಲಾಗ್ ಅಲ್ರಿ, ಅದ್ರ ಸಲುವಾಗಿ ಏನು ಮಾತಾಡಬೇಕು ಏನಿಲ್ಲ ಅಂತ ಹೇಳಿ ಗೊತ್ತಾಗ್ಬಾರ್ದು. ಅದಕ್ಕೆ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಯಾಕಂದ್ರೆ ಜಾಸ್ತಿ ಮಾತಾಡಿಲ್ಲ, ನಾನು ಸ್ವಲ್ಪನೇ ಮಾತಾಡಿ ಕೆಲಸ ಕಟ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಬೇಜಾರು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ವಾಕಿಂಗ್ ಮಾಡ್ಕೆಸ ಮನೆಗೆ ಬಂದು ಕುಂತೀವಿ, ಮನ್ಯಾಗ ಬಂದು ಕುಂತೀವಿ. ಮನೆಗೆ ಬಂದ್ರೂ ಸ್ವಲ್ಪ ಭಾಳ ಅಂದ್ರೆ ಭಾಳ ಶೆಕೆ ಆಗ್ತೈತಿ. ಹೊರಗಡೆ ಹೋದ್ರೆ ಒಂದು ಸ್ವಲ್ಪ ತಂಪು ಅನ್ಸೈತಿ, ಗಾಳಿ ಅದ. ಒಳಗೆ ಬಂದ್ರೆ ಸಾಕು ಭಾಳ ಗರಂ ಅನ್ಸೈತಿ. ಭಾಳ ಅಂದ್ರೆ ಭಾಳ ಬಿಸಿಲೈತಿ. ಫ್ಯಾನ್ ಕೂಲರ್ ಯಾವುದೂ ವರ್ಕ್ ಆಗಂಗಿಲ್ಲ. ಅಷ್ಟು ಭಾಳ ಅಂದ್ರೆ ಅಷ್ಟು ಬಿಸಿಲೈತಿ, ಅಷ್ಟು ಶೆಕೆ ಆಗ್ತೈತಿ ಒಳಗೆ ಕೂತ್ರೆ. ಇದಾಗಿತ್ತು ಇವತ್ತಿನ ಬ್ಲಾಗ. ಇಲ್ಲಿ ಎಂಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.